ಹಾಯ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ಲಾಸ್ ವೇಗಸ್ ಅಲ್ಲಿ 3ನೇ ಸಂಜೆಯ ಅಡ್ವೆಂಚರಸ್ ಎಕ್ಸ್ಪ್ಲೋರೇಷನ್ ನೋಡುವ ಬನ್ನಿ. ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಇಟಲಿಯ ವೆನಿಸ್ ಥೀಮ್ ಅಲ್ಲಿರುವ ಅದ್ಭುತವಾದ ಆರ್ಕಿಟೆಕ್ಚರ್, ಆರ್ಟ್, ಇಂಟೀರಿಯರ್ ಡಿಸೈನ್ ನೋಡಿದ್ವಿ ಈ ವೆನಿಷಿಯನ್ ಲಾಸ್ ವೇಗಸ್ ಕಸಿನೋ ಹೋಟೆಲ್ ಅಲ್ಲಿ. ಅದನ್ನು ನೋಡಿಕೊಂಡು ಈಗ ಹೈ ರೋಲರ್ ಫೆರಿಸ್ ವೀಲ್ನ ನೋಡುವ ಬನ್ನಿ. ಇಷ್ಟು ದಿನ ಎಪಿಸೋಡ್ 1ರಿಂದ 7ರವರೆಗೂ ನಾವು ಫೆರಿಸ್ ವೀಲ್ನ ದೂರದಿಂದ ನೋಡಿದ್ವಿ. ಇವತ್ತು ಅದನ್ನು ಹತ್ತಿರದಿಂದ ಮತ್ತೆ ಅದರ ಒಳಗೆ ಹೋಗಿ ನೋಡುವ. ನಾವು ಈಗ ವೆನಿಷಿಯನ್ ಕೆಸಿನೋ ನೋಡಿಕೊಂಡು 1/2 ಕಿಲೋಮೀಟರ್ ನಡ್ಕೊಂಡು ಬಂದು ಈಗ ಇದು ಹೈ ರೋಲರ್ ಫೆರಿಸ್ ವೀಲ್ ಅಂತ ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿಂದ ಶೂಟ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದರ ಹೈಟ್ 550 ಅಡಿ ಇದೆ. ಇದರ ಸುತ್ತ 28 ಕ್ಯಾಬಿನ್ಸ್ ಇದೆ. Hi. Hello. 2? Yeah. Hang on. Am I down there? ಇದರ ಕೆಳಗೆ ಗ್ಯಾಪ್ ಮತ್ತು ಎಂಟಿ ಸ್ಪೇಸ್ ಡೀಪ್ ಆಗಿದೆ. ರೋಡ್ ಕೂಡ ಕಾಣಿಸುತ್ತೆ. ನಾವು ಸೇಫ್ ಆಗಿ ಬೋರ್ಡ್ ಮಾಡಬಹುದು. ಇದು ತುಂಬಾ ಸ್ಲೋ ಆಗಿ ಬರುತ್ತೆ ನೋಡಿ. ಇದರಲ್ಲಿ ನೀವು ಸುಮ್ಮನೆ ಸಿಟಿ ವ್ಯೂನು ನೋಡ್ಬೋದು, ಇಲ್ಲಾಂದ್ರೆ ಪ್ರೈವೇಟ್ ಪಾರ್ಟಿನೂ ಮಾಡ್ಬೋದು. ಕ್ಯಾಬಿನ್ ಒಳಗೆ ಬಾರ್ ಅಂಡ್ ಬಾರ್ಟೆಂಡರು ಇರ್ತಾರೆ. ಇವರು ಹೋದ ಹ್ಯಾಪಿ ಅವರ್ ಪ್ಯಾಕೇಜ್ಗೆ $67.3. ನಾವು ನಾರ್ಮಲ್ ಕ್ಯಾಬಿನ್ ತಗೊಂಡಿದ್ದು, ಅದಕ್ಕೆ $41 ಈಚ್. ಸೊ ಏಜ್ ಮತ್ತು ಟೈಮಿಂಗ್ ಪ್ಯಾಕೇಜ್ ಮೇಲೆ ಕಾಸ್ಟ್ $16ರಿಂದ $66 ಇರುತ್ತೆ 30 ನಿಮಿಷದ ರೈಡ್ಗೆ. ನಾವೀಗ ವೇಗಸ್ ಸಿಟಿನ ಟಾಪ್ ವ್ಯೂ ನೋಡಕ್ಕೆ ಹೋಗ್ತಾ ಇದ್ದೇವೆ. ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಆಗಿರುವ ಈ ಹೈ ರೋಲರ್ ಅಲ್ಲಿ ವೇಗಸ್ ಸಿಟಿ ಮತ್ತು ಅದರ ಲೈಟ್ಸ್ ನೋಡುವಾಗ ತುಂಬಾ ಮಜಾ ಬಂತು. ಇಯರ್ 2021 ನಂತರ ದುಬೈದು ನಂಬರ್ 1 ಫೆರಿಸ್ ವೀಲ್ ಆಯ್ತು, ವೇಗಸ್ದು 2nd, ಆಮೇಲೆ ಸಿಂಗಪೂರ್ 3rd ಆಯ್ತು. ಇದು ಅದೇ ಸ್ಪಿಯರ್ ನಾವು ಎಪಿಸೋಡ್ 6 ಅಲ್ಲಿ ವಿಜರ್ಡ್ ಆಫ್ ಓಸ್ ಮೂವಿ ನೋಡಿದ್ವಿ. ಇಲ್ಲಿಂದ ಎಷ್ಟು ಚಿಕ್ಕ ಬಾಲ್ ತರ ಕಾಣಿಸ್ತಿದೆ ಅಲ್ಲ. ಇದು ಅದೇ ವೆನಿಷಿಯನ್ ಹೋಟೆಲ್ ನಮ್ಮ ಪ್ರೀವಿಯಸ್ ಎಪಿಸೋಡ್ 7 ಅಲ್ಲಿ ನೋಡಿದ್ವಿ. Alright, we're really starting to elevate the night now. Look at the Vegas Strip from the south to the north and all the way beyond to Fremont Street. As colorful and energetic as that stretch is with their bright lights, imagine what they see when they look up. And all of you.
Looks like Vegas is going strong with your high roller celebration rolling to the top of the wheel. Snap some selfies and grab a few shots of the strip, because thousands of fellow partiers on the ground are doing the same. But you're soaring above here on the high roller. ಈ ಬಿಲ್ಡಿಂಗ್ಸ್, ಕಾರ್ಸ್, ಮರಗಳು, ಪೂಲ್ನ ಮೇಲೆಯಿಂದ ನೋಡಿ ಯಾವುದೋ ಆರ್ಕಿಟೆಕ್ಚರ್ 3D ಮಾಡೆಲ್ ಡಿಸ್ಪ್ಲೇ ತರ ಕಾಣಿಸ್ತಾ ಇತ್ತು. ಇದಕ್ಕೆ ಅಬ್ಸರ್ವೇಷನ್ ವೀಲ್ ಅಂತಾನೂ ಹೇಳ್ತಾರೆ. ನಮಗೆ ವೇಗಸ್ನ 360 ಡಿಗ್ರಿಯಲ್ಲೂ ನೋಡ್ಬೋದು. ಇಲ್ಲಿಂದ ನಮಗೆ ವೇಗಸ್ ಸಿಟಿಯನ್ನು 30 ಕಿಲೋಮೀಟರ್ ವರೆಗೂ ನೋಡಬಹುದು. ವೇಗಸ್ ಸಿಟಿನ ಇಷ್ಟು ಮೇಲೆಯಿಂದ ನೋಡಿ ನನಗೆ ರಿಯಲ್ ಆಗಿ ಗೂಗಲ್ ಮ್ಯಾಪ್ನ ಝೂಮ್ ಮಾಡಿ ನೋಡಿದಾಗೆ ಆಯ್ತು. ಇಲ್ಲಿಂದ ಜನರೆಲ್ಲ ಒಂದು ಸಣ್ಣ ಇರುವೆ ತರ ಕಾಣಿಸ್ತಾ ಇದ್ರು. ನಮ್ಮ ಈ ಪಾಡ್ ಅಥವಾ ಕ್ಯಾಬಿನ್ ಸರ್ಕಲ್ನ ಮೇಲೆ ನಿಂತಿತ್ತು ಹೈಯೆಸ್ಟ್ ಪಾಯಿಂಟ್ ಅಲ್ಲಿ. ನಂಗೆ ಹೇಗೆ ಫೀಲ್ ಆಯ್ತು ಅಂದ್ರೆ ಐ ಆಮ್ ಆನ್ ಟಾಪ್ ಆಫ್ ದ ವರ್ಲ್ಡ್. ಇಲ್ಲಿ ನೀವು ನೋಡ್ತಾ ಇರೋದು ಫೆರಿಸ್ ವೀಲ್ನ ಇನ್ನರ್ ಸರ್ಕಲ್. 30 ನಿಮಿಷ ಆಕಾಶದಲ್ಲಿ ತೇಲಾಡಿ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ. ಇಟ್ ವಾಸ್ ಅ ಫನ್ ಫುಲ್ ರೈಡ್. ಎಲ್ಲರೂ ಟ್ರೈ ಮಾಡಬೇಕಾದ್ದೆ. ನಾವು ಫೆರಿಸ್ ವೀಲ್ನ ರೈಡ್ ಮುಗಿಸ್ಕೊಂಡು ಡಿನ್ನರ್ಗೆ ಹೋಗ್ತಾ ಇದ್ದೇವೆ ಯಾರ್ಡ್ ಹೌಸ್ ರೆಸ್ಟೋರೆಂಟ್ ಅಂತ. ಈ ರೆಸ್ಟೋರೆಂಟ್ನ 97 ಬ್ರಾಂಚಸ್ ಇದೆ USA ಅಲ್ಲಿ. ರಿಸೆಪ್ಷನ್ ಡೆಸ್ಕ್ ಹತ್ರ ಕ್ರಿಸ್ಮಸ್ ಡೆಕೋರೇಷನ್ ನನಗೆ ಕ್ಯೂಟ್ ಆಗಿ ಕಾಣಿಸ್ತು. ನಾವು ಟೇಬಲ್ಗೆ ಅಂತ ವೇಟ್ ಮಾಡುವಾಗ ಈ ಗ್ಲಾಸ್ ಬಾಕ್ಸ್ ನನ್ನ ಗಮನ ಸೆಳೆಯಿತು. ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಮಗೆ ಈ ಟೇಬಲ್ ಸಿಕ್ತು. ನಾವು ಸ್ಟಾರ್ಟರ್ ಅಲ್ಲಿ 2 ಐಟಮ್ ಆರ್ಡರ್ ಮಾಡಿದ್ದು. ಒಂದು ಕ್ರಿಸ್ಪಿ ಬ್ರಸೆಲ್ಸ್ ಸ್ಪ್ರೌಟ್ಸ್. ನಾನು ಇದನ್ನು ಫಸ್ಟ್ ಟೈಮ್ ತಿಂತಾ ಇರೋದು. ಮೊದಲು ಅಂದ್ಕೊಂಡಿದ್ದೆ ಇದು ಬೇಬಿ ಕ್ಯಾಬೇಜ್ ಅಂತ, ಆದರೆ ಅದಲ್ಲ. ಇನ್ನೊಂದು ಸ್ಟಾರ್ಟರ್ ಹಾಟ್ ಅಂಡ್ ಸ್ಪೈಸಿ ಎಡಮಾಮೆ. ಇದು ಸೋಯಾಬೀನ್ನ ಬಾಯ್ಲ್ ಮಾಡಿ ಚಿಲ್ಲಿ ಗಾರ್ಲಿಕ್ ಜೊತೆ ಸ್ಟಿರ್ ಫ್ರೈ ಮಾಡಿ ಕೊಡ್ತಾರೆ. ಈ ಕೋಡಿನ ಮಸಾಲೆ ಚೂಪಿ ಒಳಗಿನ ಬೀಜನ ತಿನ್ನೋದು. ಆಮೇಲೆ ಒಂದು ವೆಜ್ಜಿ ಬರ್ಗರ್ ಮತ್ತು ಸ್ವೀಟ್ ಪೊಟ್ಯಾಟೊ ಫ್ರೈಸ್ ತಗೊಂಡೆವು. ಬ್ರಸೆಲ್ಸ್, ಎಡಮಾಮೆ ಮತ್ತು ಸ್ವೀಟ್ ಪೊಟ್ಯಾಟೊ ಫ್ರೈಸ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಟೇಸ್ಟಿಯಾಗಿತ್ತು. ನನಗೆ ಈ ಡಿನ್ನರ್ ತುಂಬ ಫನ್ಫುಲ್ ಆಗಿತ್ತು. ಟೈಮ್ ಪಾಸ್ಗೆ ಈ ಕ್ಯೂಟ್ ನಾಯಿ ಮರಿನೂ ನೋಡ್ತಾ ಇದ್ದೆ. ಇವತ್ತಿಗೆ ಪ್ಯಾಕಪ್. ನಾವು ರೂಮ್ ಹೋಗಿ ರೆಸ್ಟ್ ಮಾಡ್ತೀವಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್. ಟೇಕ್ ಕೇರ್. Close me.